विघ्नेश्वराय वरदाय सुरप्रियाय अंगवान कोणिल मिन्नि निन्नोरंबिळि कियारे जो भी तूने कैसे किया रे जिया को मेरे बांध ऐसे लिया रे सुख दुख ಎರಡರಲಿ ಸಮಬುದ್ಧಿ ಇರಲಿ ಆಶೆ ದ್ವೇಷವನ್ನು ತೊರೆದು ಸಾಗು ಪಾರಿಜಾತದ ಮುಗುರು ಅರಳಿದು ನಿನ್ನ ನೆಂಪನು ಕನತಂಡು ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಾವು ನಮ್ಮ ಅಂತರಾಳವಾ. ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕು ಅಸಂಖ್ಯ ಪ್ರತಿಭೆಗಳ ನೆಲೆವೀಡು. ಈಗಾಗಲೇ ಅನೇಕ ಪ್ರತಿಭೆಗಳನ್ನು ನಮ್ಮ ಸುದ್ದಿ ಚಾನಲ್ ಮೂಲಕ ನಾವು ಕೂಡ ಹೊರ ಪ್ರಪಂಚಕ್ಕೆ ತಿಳಿಸಿದ್ದೇವೆ. ಅವರು ಕೂಡ ತಮ್ಮ ಪ್ರತಿಭೆಯಿಂದ ಈ ತಾಲೂಕನ್ನು ಬೆಳಗ್ತಾ ಇದ್ದಾರೆ. ವಿಶೇಷವಾಗಿ ಸಂಗೀತ ಪ್ರತಿಭೆಗಳು ಕೂಡ ಸುಳ್ಯ ತಾಲೂಕಿನಲ್ಲಿ ಅನೇಕ ಮಂದಿ ಇದ್ದಾರೆ. ಉದಯೋನ್ಮುಖ ಗಾಯಕರು ನಮ್ಮ ಈ ಕ್ಷೇತ್ರವನ್ನು ಜೊತೆಗೆ ಸಂಗೀತ ಕ್ಷೇತ್ರವನ್ನು ಬೆಳಗಿಸುವಂಥದ್ದು ಕೂಡ ಇದೆ. ನಾನು ಇವತ್ತು ಇರುವಂಥದ್ದು ಇದು ಸುಳ್ಯ ತಾಲೂಕಿನ 50 ಗ್ರಾಮದಲ್ಲಿ ಮಹೇಶ್ ಕೋಟೆ ಮತ್ತು ಸುವರ್ಣ ದಂಪತಿಯ ಮನೆಯಲ್ಲಿ. ನಮ್ಗೆ ಗೊತ್ತಿದೆ, ಕೋಟೆ ಎಂದಾಕ್ಷಣ ಸಂಗೀತ ಪ್ರಪಂಚದಲ್ಲಿ ದೊಡ್ಡ ಹೆಸರು, ಮತ್ತೊಂದು ಚೆಸ್ ಕ್ರೀಡೆಯಲ್ಲೂ ಕೂಡ ದೊಡ್ಡ ಹೆಸರು. ಶಶಿಧರ ಕೋಟೆ ಅಂತ ಖ್ಯಾತ ಗಾಯಕರು ಇದೇ ಮನೆತನದಿಂದ ಬಂದವರು. ಈಗ ನಾನಿರುವಂಥ ಈ ಮಹೇಶ್ ಕೋಟೆ ಮತ್ತು ಸುವರ್ಣ ದಂಪತಿಯ ಪುತ್ರಿ ಸುಮಾ ಕೋಟೆ ಅವರು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಗಾಯನ ಪ್ರಪಂಚದಲ್ಲಿ ಸಂಗೀತ ಸಾಮ್ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡಿತಾ ಇದ್ದಾರೆ. ಒಳ್ಳೆಯ ಗಾಯಕಿಯಾಗಿ ಇವತ್ತು ರಾಜ್ಯದಲ್ಲಿ ಅತ್ಯುತ್ತಮವಾದ ಹೆಸರನ್ನು ಪಡೆದಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ. ಅವರ ತಂಗಿ ಸುಧಾ ಕೋಟೆ ಕೂಡ ಗಾಯಕಿಯಾಗಿದ್ದಾರೆ. ಇವರ ಹಾಡುಗಳನ್ನು ಮತ್ತು ಇವರ ಪ್ರತಿಭೆಯನ್ನು ನಮ್ಮ ವೀಕ್ಷಕರಿಗೆ ಒಂದು ಅನಾವರಣಗೊಳಿಸುವ ಒಂದು ವಿಶೇಷ ಕಾರ್ಯಕ್ರಮ. ಅದಕ್ಕಾಗಿ ಈ ಮನೆಗೆ ಬಂದಿದ್ದೇವೆ. ಈ ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಳ್ಳೋಣ, ಬನ್ನಿ. ಒಂದು ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ. ಆದರೆ ನನ್ನ ಅಮ್ಮನ ಒತ್ತಾಯಕ್ಕೋಸ್ಕರ ನಾನು ಸಂಗೀತ ಕ್ಲಾಸಿಗೆ ಸೇರಿದ್ದು. ಕಲಿಕೆಗಾಗಿ ನಾನೀಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೇನೆ. PG ಆಗಿ ಅಲ್ಲೇ ಇದ್ದೇನೆ. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಸುಮಾ ಕೋಟೆ, ನಾಡಿನ ಖ್ಯಾತ ಗಾಯಕಿ, ಉದಯೋನ್ಮುಖ ಗಾಯಕಿ, ಸಂಗೀತ ಪ್ರಪಂಚದಲ್ಲಿ ಇತ್ತೀಚೆಗೆ ಒಳ್ಳೆಯ ಹೆಸರನ್ನು ಪಡೀತಾ ಇದ್ದಾರೆ. ಸುಮಾ, ನಮಸ್ತೆ. ನಮಸ್ತೆ ಸರ್. ಸಂಗೀತ, ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೋಟೆ ಅಂತಂದ್ರೇ ಅಲ್ಲಿಗೆ ಸಂಗೀತದ ಒಂದು ಟಚ್ ಇದೆ, ಜೊತೆಗೆ ಚೆಸ್. ಆದರೆ ನೀವು ಸಂಗೀತದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ. ನಾವು ನಿಮ್ಮೊಂದಿಗೆ ಒಂದಷ್ಟು ಮಾತನಾಡೋಣ, ನಿಮ್ಮ ಒಂದು ಅಂತರಂಗವನ್ನು ಬಹಿರಂಗಗೊಳಿಸೋಣ, ಜೊತೆಗೆ ನಿಮ್ಮ ಹಾಡನ್ನು ಕೂಡ ನಮ್ಮ ವೀಕ್ಷಕರಿಗೆ ಕೇಳಿಸೋಣ. ಆರಂಭದಲ್ಲಿ ನಿಮ್ಮ ಕುಟುಂಬ ಮನೆತನದ ಬಗ್ಗೆ ಹೇಳಿ. ಮನೆತನದ ಬಗ್ಗೆ ಅಂದರೆ, ಈಗ ಕೋಟೆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಕ್ಕೆ ನಾನು ಭಾಗ್ಯವಂತೆ ಅಂತಲೇ ಭಾವಿಸ್ತೇನೆ. ಯಾಕಂದರೆ ಅನೇಕ ಪ್ರತಿಭೆಗಳಾಗಿರಲಿ ಮತ್ತು ಒಂದು ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ. ಹಾಗೆ ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಸಿಕ್ಕಿದೆ ಎಲ್ಲರಿಂದಲೂ, ನಮ್ಮ ಫ್ಯಾಮಿಲಿಯವರಿಂದ. ಹಾಗೆ ಊರಿನವರಾಗಿರ್ಬೋದು, ಎಲ್ಲರೂ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸರಿ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಈಗ? ನಮ್ಮ ಮನೆಯಲ್ಲಿ ನನ್ನ ತಂದೆ ಮಹೇಶ್ ಕೋಟೆ ಅಂತ, ಹಾಗೆ ತಾಯಿ ಸುವರ್ಣ ಎಂ ಕೋಟೆ, ಅಜ್ಜಿ ಇದ್ದಾರೆ, ನನ್ನ ಅಪ್ಪನ ಅಮ್ಮ ವಿಜಯ ಎಸ್ ಕೋಟೆ ಅಂತ, ಅಜ್ಜ ವಿಧಿವಶರಾಗಿದ್ದಾರೆ, ಹಾಗೆ ತಂಗಿ ಸುಧಾ ಕೋಟೆ ಅಂತ ಇದೆ. ಓಕೆ, ಎಲ್ಲಿ ಶಿಕ್ಷಣ ಎಲ್ಲ ಎಲ್ಲಿ ಆಯಿತು? ಪ್ರಾಥಮಿಕ ಶಿಕ್ಷಣ ಇಲ್ಲಿ ಪಂಜದಲ್ಲಿ, ನಾನು ಪಂಜದವಳೆ, ಹಾಗೆ ಇಲ್ಲಿ ಪಂಜದಲ್ಲೇ ಪ್ರಾಥಮಿಕ ಶಿಕ್ಷಣ ಆಗಿತ್ತು, ಜ್ಞಾನಜ್ಯೋತಿ ಹಾಗೂ KS ಗೌಡದಲ್ಲಿ. ಮತ್ತು ಹೈಸ್ಕೂಲು ಕಡಬ ಸೆಂಟ್ ಆನ್ಸ್ ಸ್ಕೂಲಲ್ಲಿ ಮಾಡಿದ್ದು. ಮತ್ತು ಇದು PU ಅಂಬಿಕಾ ವಿದ್ಯಾಲಯ ಪುತ್ತೂರಿಗೆ ಹೋದೆ. ಹಾಗೆ ಅಲ್ಲಿ ಹಾಸ್ಟೆಲಲ್ಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಮತ್ತು ಡಿಗ್ರಿ BSc ಇನ್ BZC ಬಾಟ್ನಿ ಕೆಮಿಸ್ಟ್ರಿ ಝುವಾಲಜಿ
ಇದು ಮಂಗಳೂರಿನ ಕೆನರಾ ಕಾಲೇಜಲ್ಲಿ ಪೂರೈಸಿದ್ದು. ಹಾಗೆ ಇದಾದ ಮತ್ತೆ MSc ಮಾಡಿದೆ ಝುವಾಲಜಿಯಲ್ಲಿ. ಇದು ಮಂಗಳೂರಿನ ಮಂಗಳೂರು ಯೂನಿವರ್ಸಿಟಿ ಕೊಣಾಜೆಯಲ್ಲಿರೋದು, ಇಲ್ಲಿ ಪೂರೈಸಿದೆ. ಸುಮ್ಮ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೋಟೆ ಮನೆತನಕ್ಕೆ ಒಂದು ಸಂಗೀತದ ಹಿನ್ನೆಲೆ ಇದೆ. ಆದರೆ ನಿಮಗೆ ಒಂದು ಸಂಗೀತ ಕಲಿಬೇಕು ಅಂತ ಆಸಕ್ತಿ ಬಂದದ್ದು ಯಾವಾಗ? ನನಗೆ ಸತ್ಯ ಹೇಳಬೇಕಂದ್ರೆ ಸಣ್ಣಗಿರುವಾಗ ಅಷ್ಟೊಂದು ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ನನ್ನ ಅಮ್ಮನ ಒತ್ತಾಯಕ್ಕೋಸ್ಕರ ನಾನು ಸಂಗೀತ ಕ್ಲಾಸ್ ಸೇರಿದ್ದು. ನಾನು ಹಾಡ್ತಾ ಇದ್ದೆ ಅಂತೆ ಸಣ್ಣದಿರುವಾಗ. ಅಮ್ಮ ಹಾಡೋದಿಲ್ಲ, ಆದರೆ ಅಮ್ಮನಿಗೆ ಒಂದು ಇಂಟ್ರೆಸ್ಟ್ ಇತ್ತು ಮಗಳಿಗೆ. ನಾನು ಹಾಡೋದನ್ನು ಕೇಳಿ ಕೇಳಿ ಹೀಗೆ ಏನೋ ಯಾರಾದರೂ ಮನೆಗೆ ಬಂದರೆ ನಾನು ಒಂದು ಹಾಡಿ ನಿಲ್ಲಿಸ್ಲಿಕ್ಕಿಲ್ಲ, ಕಂಟಿನ್ಯೂಸ್ ಯಾವುದೆಲ್ಲ ಬರ್ತದೋ ಅದನ್ನೆಲ್ಲ ಹಾಡಿ ನಿಲ್ಲಿಸ್ತಾ ಇದ್ದೆ. ಹಾಗೆ ಅದನ್ನೆಲ್ಲ ನೋಡುವಾಗ ಅಮ್ಮನಿಗೆ ಏನೋ ಸಂಗೀತದ ಇಂಟ್ರೆಸ್ಟ್ ಇರ್ಬೋದು, ಸೇರಿಸಿದ್ರೆ ಒಂದು ಒಳ್ಳೆ ಗಾಯಕಿ ಆಗ್ಬೋದು ಅಂತ ಅನಿಸುತ್ತಾ ಏನೋ. ಹಾಗೆ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು ಪಂಜದಲ್ಲಿ. ಇನಿಷಿಯಲಿ ನಾನು ಕಲ್ತದ್ದು ಶ್ರೀಮತಿ ರೇಖಾ ರೇವತಿ ಹೊನ್ನಾಡಿ, ಇವರ ಹತ್ರ. ಇವರೇ ನನ್ನ ಮೊದಲ ಗುರು. ಹಾಗೆ ಮತ್ತೆ ಹೀಗೆ ಬೇರೆ ಬೇರೆ ಮುಂದುವರಿಯಿತು. ಪ್ರಿಯ ವೀಕ್ಷಕರೇ, ಗಾಯಕಿಯ ಸಂದರ್ಶನ ಅಂತಂದರೆ ಅಲ್ಲಿ ಮಾತುಗಾರಿಕೆ ಮಾತ್ರ ಅಲ್ಲ, ಹಾಡು ಕೂಡ ಇರುತ್ತೆ. ಈಗ ಮೊದಲ ಹಾಡು ಸುಮಾ ಕೋಟೆ ಅವರಿಂದ. ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗದ್ಧಿತಾಯ ನಾಗಾನನಾಯ ಶ್ರುತಿಯಜ್ಞ ವಿಭೂಷಿತಾಯ ಗೌರೀ ಸುತಾಯ ಗಣನಾಥ ನಮೋ ನಮಸ್ತೆ ನಮೋ ನಮಸ್ತೆ. ಬ್ರಹ್ಮಮುಕಟೇ 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 ಪರಬ್ರಹ್ಮಮುಕಟೇ ತಂದನಾನ ಹೇ ತಂದನಾನ ಪುರ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ ತಂದನಾನ ಹೇ ತಂದನಾನ ಪುರ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ. ಬ್ರಹ್ಮಮುಕಟೇ ಪರ ಬ್ರಹ್ಮಮುಕಟೇ ಪರ ಬ್ರಹ್ಮಮುಕಟೇ ಪರ ಬ್ರಹ್ಮಮುಕಟೇ ತಂದನಾನ ಹೇ ತಂದನಾನ ಪುರ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ. ಸುಮಾ ಕೋಟೆಯವರ ಹಾಡನ್ನು ಮೊದಲ ಹಾಡನ್ನು ಕೇಳಿದ್ದೀರಿ, ಮತ್ತೆ ಸಂದರ್ಶನವನ್ನು ಮುಂದುವರಿಸ್ತಾ ಇದ್ದೇವೆ. ಆನಂತರ ಹೇಗೆ ಮುಂದುವರಿತದ್ದು, ಅದರ ಜೊತೆಗೆ ಬಹುಶಃ ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಮನೆತನದ ಹಿರಿಯರೆಲ್ಲರೂ ಕೂಡ ಒಂದು ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಮಾಜ ಸೇವೆ ಹೀಗೆ ವಿಭಿನ್ನ ಅಭಿರುಚಿಗಳನ್ನು ಇಟ್ಟುಕೊಂಡವರು. ಅಜ್ಜ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಬಾಲ್ಯದಲ್ಲಿ? ಅಜ್ಜ ಮನೆಗೆ ಯಾರೇ ಬರಲಿ, ಒಬ್ರು ಸಣ್ಣ ಮಕ್ಕಳು ಬಂದರೆ ಅವ್ರ ಹತ್ರ ಕೇಳೋದುಂಟು, ಕೇಳ್ತಿದ್ದದುಂಟು. ಯಾಕಂದರೆ ಈಗ ಅಜ್ಜ ಇಲ್ಲ. ಹಾಗೆ ನಿನಗೆ ಹಾಡಲಿಕ್ಕೆ ಬರ್ತದಾ ಅಥವಾ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತದಾ, ಭಾಷಣ ಮಾಡ್ತೀಯಾ, ಯಾವುದಾದ್ರೂ ಒಂದು ಕಲೆ ಇದ್ದರೆ ಅದನ್ನು ಅನಾವರಣಗೊಳಿಸುವ ಒಂದು ಆಸೆ ಇತ್ತು ಅವರಿಗೆ. ಹಾಗೆ ಬಂದವ್ರ ಹತ್ರ ಕೇಳ್ತಿದ್ರು. ಅವರಲ್ಲಿ ಹಾಡೋದಾದರೆ ಹಾಡಿಸ್ತಿದ್ರು, ಡ್ಯಾನ್ಸ್ ಹಾಗೆ ಮಾಡಿಸ್ತಾ ಇದ್ರು. ಹಾಗೆ ನನ್ನಲ್ಲಿ ಸಹ ಕೇಳ್ತಾ ಇದ್ರು. ಸಣ್ಣಗಿರುವಾಗಲಿಂದಲೇ ಅಜ್ಜ ಹೇಳಿ ಹೇಳಿ ನನಗೂ ಸಹ ಇದು ಹಾಡ್ತಾ ಇದ್ದೆ ನಾನು ಅವ್ರು ಕೇಳಿದಾಗ. ಹೀಗೆಲ್ಲ ಅದು ಮುಂದುವರಿತಾ ಹೋಯಿತು. ಆಮೇಲೆ ಓಕೆ, ಆನಂತರ ನಿಮ್ಮ ಈ ಸಂಗೀತದ ಪಯಣ ಹೇಗೆ ಬೆಳವಣಿಗೆ ಆಯಿತು? ಇದು ಗುರುಗಳ ಬಗ್ಗೆ ಹೇಳಿದ್ರಿ. ಮೊದಲನೇ ಗುರುಗಳು ಶ್ರೀಮತಿ ರೇಖಾ ರೇವತಿ ಹೊನ್ನಾಡಿ. ಅದಾದ ನಂತರ ನಾನು ಶ್ರೀಮತಿ ಪೂರ್ಣಿಮಾ ಮಡಪಾಡಿ ಅಂತ ಪಂಜದಲ್ಲೇ ಹೇಳ್ಕೊಡ್ತಾ ಇದ್ರು, ಅವ್ರ ಹತ್ರ ಸೇರಿದೆ. ಮತ್ತು ನಾನು ಸ್ಕೂಲಿಗೆ ಕಡಬದಲ್ಲಿ ಹೋದ ಕಾರಣ ಅಲ್ಲಿ ಕಾರಣಾಂತರಗಳಿಂದ ಅದು ಚೇಂಜ್ ಮಾಡಬೇಕಾಗಿ ಬಂತು ಕ್ಲಾಸನ್ನು. ಹಾಗೆ ನಾನು ಶ್ರೀಮತಿ ಪ್ರಸನ್ನ ಲಕ್ಷ್ಮಿ ಪುದುಬೆಟ್ಟು ಇವ್ರ ಹತ್ರ ಕಲೀಲಿಕ್ಕೆ. ಶಾಸ್ತ್ರೀಯ ಸಂಗೀತ, ಹೌದು, ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ. ಹಾಗೆ ಅಲ್ಲಿ ಕಂಪ್ಲೀಟ್ ಮಾಡಿ, ಇದು ಜೂನಿಯರ್ ಕಂಪ್ಲೀಟ್ ಆಯಿತು ಪೋರ್ಷನ್. ಹಾಗೆ ಎಕ್ಸಾಮ್ ಬರೆದೆ, 90% ಏನೋ ಬಂದಿತ್ತು ಡಿಸ್ಟಿಂಕ್ಷನ್ನು. ಹಾಗೆ ಅದು ಒಂದು ಹಂತಕ್ಕೆ ಅಲ್ಲಿ ನಿಂತು ಹೋಯಿತು.
ಕಲಿಕೆ. ಮತ್ತು PU ಹೀಗೆ ಹಾಸ್ಟೆಲಿಗೆ ಸೇರಿದ ಮತ್ತೆ ಆಗಲಿಲ್ಲ ನನಗೆ ಮುಂದುವರಿಸಲಿಕ್ಕೆ. ಅದಾದ ನಂತರ ಈ ಕೋವಿಡ್ ಬಂದು ಆ ಟೈಮಲ್ಲಿ ನಾನು ಮಂಗಳೂರಲ್ಲಿ BSc ಮಾಡ್ತಾ ಇದ್ದಾಗ ಅಲ್ಲಿ ಸೇರಿದ್ದೆ ಸಂಗೀತಕ್ಕೆ. ಇದನ್ನು ಮುಂದುವರಿಸ್ತಾ ಇದ್ದೆ, ಸೀನಿಯರ್ ಪೋರ್ಷನನ್ನು ಕಲಿತಾ ಇದ್ದೆ. ಶ್ರೀಮತಿ ಜಯಲಕ್ಷ್ಮಿ ಅಂತ ಇವ್ರ ಹತ್ರ ಮುಂದುವರಿಸಿದೆ. ಮತ್ತು ರಜಾ ದಿನಗಳಲ್ಲಿ ಇವರು ನನ್ನ ದೊಡ್ಡಪ್ಪ ತುಂಬ ಸಪೋರ್ಟ್ ಮಾಡಿದರು, ಡಾಕ್ಟರ್ ಶಶಿಧರ್ ಕೋಟೆ ಅಂತ ಖ್ಯಾತ ಗಾಯಕರು. ಹಾಗೆ ಇವರ ಹತ್ರ ಈ ದಾಸರ ಪದ ಆಗಿರ್ಬೋದು, ಭಜನೆ ಈ ಥರದ್ದೆಲ್ಲ ಕಲಿತೆ ಸ್ವಲ್ಪ. ಅವ್ರು ಹೇಳಿಕೊಟ್ರು, ತುಂಬ ಚೆನ್ನಾಗಿ ಹೇಳಿಕೊಟ್ರು. ಹಾಗೆ ಶ್ರೀಮತಿ ಅಖಿಲಾ ಪಜಿಮಣ್ಣು ಮ್ಯಾಮ್ ಹತ್ರನೂ ಸ್ವಲ್ಪ ಕಲ್ತಿದ್ದೆ. ಖ್ಯಾತ ಗಾಯಕರು. ಹೌದು. ಹಾಗೆ ಮುಂದುವರಿತಾ ಈಗ ಪ್ರಸ್ತುತ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಇವರು ಖ್ಯಾತ ಗಾಯಕರು. ಹಾಗೆ ಜಿ ಕನ್ನಡದ ಸರಿಗಮಪ ಇದರ ಚೀಫ್ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕ್ಲಾಸ್ ನಡೀತಾ ಇದೆ. ನೀವು ಅಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ ಈಗ? ಇಲ್ಲ, ಕಲಿಕೆಗಾಗಿ ನಾನೀಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೇನೆ. PG ಆಗಿ ಅಲ್ಲೇ ಇದ್ದೇನೆ. ಇದರ ಜೊತೆಗೆ ನಾನು ಇನ್ನೊಂದು ಕೋರ್ಸ್ ಮಾಡ್ತಾ ಇದ್ದೇನೆ, ಆನಿಮೇಷನ್ ಹಾಗೂ VFX ಇದರಲ್ಲಿ ಸ್ಪೆಷಲೈಸ್. ಸುಮಾ, ಜೊತೆಗೆ ಆರಂಭದಲ್ಲಿ ನೀವು ಸಂಗೀತ ಕಲಿಕೆಯನ್ನು ಮಾಡಿರುವಂಥದ್ದು ಈಗಾಗಲೇ ಹೇಳಿದಾಗೆ ಶಾಸ್ತ್ರೀಯ ಸಂಗೀತ. ಅದು ಈಗ ನೀವು ಸುಗಮ ಸಂಗೀತದಲ್ಲಿ ಕೂಡ ತುಂಬ ಹೆಸರನ್ನು ಮಾಡಿದ್ದೀರಿ. ಈ ಕಲಿಕೆ ಹೇಗಾಯಿತು, ಯಾವಾಗಾಯಿತು? ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿದ್ದಾಗಲೇ ಒಂದು ವರ್ಷ 2 ವರ್ಷ ಇರ್ಬೋದು, ಸುಗಮ ಸಂಗೀತವು ಅಭ್ಯಾಸ ಮಾಡಿದ್ದೆ. ಒಬ್ಬರ ಹತ್ರ ಕಲ್ತಿದ್ದೆ, ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅಂತ ಪುತ್ತೂರಿನವರು. ಇವ್ರ ಹತ್ರ 1 ವರ್ಷ ಕಲ್ತಿದ್ದೆ. ಹಾಗೆ ಅದಕ್ಕೂ ಮುಂಚೆ ನಮ್ಮ ಪಂಜದವರೇ ಆದ ಶ್ರೀಮತಿ ರಮ್ಯಾ ಬಾಬುಲ್ ಬೆಟ್ಟು ಇವರ ಹತ್ರನೂ ಸುಮಾರು 6 ತಿಂಗಳು ಕ್ಲಾಸ್ ತಗೊಂಡಿದ್ದೆ. ಹಾಗೆ ಆಮೇಲೆ ನನ್ನಷ್ಟಕ್ಕೆ ಕೇಳಿ ಕೇಳಿ ಕಲಿತು ಹೀಗೆ ಮುಂದುವರಿಸಿದೆ. ಆಸಕ್ತಿ ಆದರೆ ಯಾವ ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೀರಿ? ಶಾಸ್ತ್ರೀಯವಾ ಅಥವಾ ಸುಗಮ ಸಂಗೀತ? ಶಾಸ್ತ್ರೀಯ ಸಂಗೀತದ ಬೇಸ್ ಖಂಡಿತ ಎಲ್ಲದಕ್ಕೂ, ಎಲ್ಲ ರೀತಿಯ ಸಂಗೀತಕ್ಕೂ ಬೇಕು. ಅದರಿಂದ ಶಾಸ್ತ್ರೀಯ ನನಗೆ ಅದೊಂಥರ ತಾಯಿ ಇದ್ದ ಹಾಗೆ. ಆಮೇಲೆ ತಾಯಿ ಬೇರಿಂದ ಬೇರೆ ಬೇರೆಗಳು ಬರ್ತದೆ. ಹಾಗೆ ಉಳ್ದ ಎಲ್ಲ ಇದು ಪ್ರಭೇದಗಳು ಅಂತ ಹೇಳ್ಬೋದು. ಓಕೆ. ಬಹುಶಃ ತಮ್ಮ ಪ್ರತಿಭೆಗೆ ಅಸಂಖ್ಯ ಅವಕಾಶಗಳು ಕೂಡ ದೊರೆತಿದ್ದಾವೆ. ಅದು ಇಲ್ಲಿ ಇರ್ಬೋದು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಅಥವಾ ನಗರದಲ್ಲಿ ಕೂಡ ಇರ್ಬೋದು. ತುಂಬ ಕಡೆ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದೀರಲ್ವಾ? ನೆನಪು ಮಾಡಿಕೊಳ್ಳುವುದಾದರೆ ಏನೋ ದೇವರ ದಯೆಯಿಂದ ಕೊಡುವಂತ ಆಗಿದೆ. ಈಗಾಗಲೇ ಕೆಲವು ಕಡೆ ಪ್ರದರ್ಶನಗಳನ್ನು ನೀಡಿದ್ದೇನೆ. ಹೀಗೆ ಸುಗಮ ಸಂಗೀತ ಮುಖ್ಯವಾಗಿ ಭಕ್ತಿಗೀತೆ, ಜನಪದ ಗೀತೆ, ಭಾವಗೀತೆ, ಹಾಗೆ ಚಿತ್ರರಂಗದ ಗೀತೆಗಳನ್ನು ಹಾಡಿದ್ದೇನೆ. ಜೊತೆಗೆ ಕಲಿಕೆ ಮತ್ತು ಈ ಒಂದು ಕಲೆಯ ಕಲಿಕೆ ಅದು ಕೂಡ ಎರಡೂ ಕೂಡ ಜೊತೆಯಾಗಿ ಸಾಗಬೇಕಿತ್ತು ಅಲ್ವಾ? ತಾವು ಕಾಲೇಜಿಗೆ ಹೋಗಬೇಕು, ಅದರ ಜೊತೆಗೆ ಇದನ್ನು ಕೂಡ ಕಲಿಬೇಕು. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಮ್ಯಾನೇಜ್ ಮಾಡಲಿಕ್ಕೆ ಜಾಸ್ತಿ ಅಂತ ಕಷ್ಟ ಇರಲಿಲ್ಲ. ಯಾಕಂದರೆ ಕಲಿಕೆ ಜೊತೆ ಈ ಥರದ್ದೆಲ್ಲ ಸಂಗೀತ ಆಗಿರ್ಬೋದು, ಯಾವುದೇ ಕಲೆ ಆದರೂ ಅದು ಪೂರಕವಾಗಿಯೇ ಇರ್ತದೆ ಯಾವಾಗಲೂ ಕಲಿಕೆಗೆ. ಹಾಗಾಗಿ ಈಗ ಚೆಸ್ ಆಗಿರ್ಬೋದು, ಅದೆಲ್ಲ ಇನ್ನಷ್ಟು ಈಗ 1 ಗಂಟೆಯಲ್ಲಿ ಓದೋದನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಆ ಥರ ಅದು ಪೂರಕವಾಗಿ ಇರ್ತದೆ ಯಾವಾಗಲೂ. ಹಾಗೆ ಸಂಗೀತವು ಕೂಡ ಮನಸ್ಸಿಗೊಂದು ಶಾಂತಿ ಸಿಗ್ತದೆ. ಹಾಗೆ ಅದರಿಂದಾಗಿ ಓದಲಿಕ್ಕೆ ತುಂಬ ಖುಷಿಯಿಂದ ಓದ್ಬೋದು, ನೆಮ್ಮದಿಯಿಂದ ಇರ್ತದಲ್ಲ. ಹೌದು. ಸುಮಾ ಅವರ ಮತ್ತೊಂದು ಹಾಡನ್ನು ಕೇಳೋಣ, ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. അങ്ങുവാന കോണില് മിന്നി നിന്നൊരമ്പിളി, അമ്പിളിക്കലക്കുള്ളില് ചോര കൺമുയൽ, ഇങ്ങ് നീലത്തുരുത്തില് നീർപ്പരപ്പിൽ നിഴലിടും അമ്പിളിക്കലക്കുള്ളില് ആമ കുഞ്ഞനോ ആമ കുറുമ്പനെന്ന് നെഞ്ചത്തെ വെറ്റില ചെല്ലമ്മായി താനെ വലിഞ്ഞു കേറി തുരത്തിൽ നിങ്ങു പതുങ്ങിയല്ലോ, തര കൊടുത്തുള്ളോരാ ചെല്ലക്കം വെറ്റില ചെല്ലത്തിലോ, ഭൂമിയെ പാടെ മൂടും അത്രയും വെറ്റില ഇട്ടു വെക്കാം കുഞ്ഞിടം ഭാവി, കഥ കേട്ട് മെല്ലെ മിഴി പോട്ട് മാറി ചൂടിൽ ഉറങ്ങ് ഉറങ്ങ് പൊന്നെ തളരാതെ ഓമൽ ചിരിയോടെ കൊഞ്ചി കളിയാടി വളര് വളര്. ಸುಮಾ, ನಿಮಗೆ ಇಷ್ಟದ ರಾಗ ಅಂತ ಇದೆಯಾ? ಯಾವ ರಾಗ ಇಷ್ಟ? ಇಂಥದ್ದೇ ಇಷ್ಟ ಅಂತ ಇಲ್ಲ, ಆದ್ರೆ ಈಗ ಭೂಪಾಲಿ ಇರ್ಬೋದು, ಅದೆಲ್ಲ ಕೇಳಲಿಕ್ಕೆ ಒಂಥರ ಖುಷಿ ಆಗ್ತದೆ, ಭಕ್ತಿ ರಸವಾಗಿರುವಂಥದ್ದು ಆ ರಾಗ.
ಹಾಗೆ ಹಿಂದೋಳ ಆಗಿರ್ಬೋದು, ಹೀಗೆ ಎಲ್ಲ ಒಂದೊಂದು ಛಾಯೆ ಇರ್ತದಲ್ಲ. ಈಗ ಒಂದೊಂದು ಹಾಡಿಗೆ ಒಂದೊಂದು ರಾಗವು ಒಂದೊಂದು ಒಂದೊಂದು ರೀತಿಯಾಗಿರ್ತದೆ. ಅದರ ಜೊತೆಗೆ ಅನೇಕ ನೀವು ಹಾಡಿದಂತಹ ಅನೇಕ ಏನು ಹಾಡುಗಳು ಒಂದು ಮಾಸ್ಟರ್ ಪೀಸ್ ಅನ್ನಿಸುವಂಥದ್ದು, ಮತ್ತೆ ಮತ್ತೆ ಮೆಲುಕು ಹಾಕುವಂಥದ್ದು ಮತ್ತು ತುಂಬ ವೈರಲ್ ಆಗಿರುವಂಥದ್ದು. ಯಾಕಂದರೆ ಈಗ ಸಾಮಾಜಿಕ ಜಾಲತಾಣಗಳು ಬಂದ ಬಳಿಕ ನಿಮ್ಮ ಪ್ಲ್ಯಾಟ್ಫಾರ್ಮ್ ಅದರಲ್ಲೂ ಕೂಡ ನಿಮ್ಮೇನು ವೇದಿಕೆ ಅದು ಪ್ರದರ್ಶನಗೊಳ್ಳುತ್ತೆ. ಬಹುಶಃ ಅಂಥ ಹಾಡು ಅಲ್ವಾ, ಬಹುಶಃ ರಾಮ ಮಂದಿರದ ಸಂದರ್ಭದಲ್ಲಿ ಒಂದು ಹಾಡು ಯಾವುದು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವಂಥ ಹಾಡು ಬಹಳ ವೈರಲ್ ಆಯಿತು ಸುಮಾ ಅವರದು. ಆ ಹಾಡನ್ನು ಇದು ಇತ್ತೀಚೆಗೆ ಅದೇ 1 ಮಿಲಿಯನ್ ದಾಟಿದೆ ವ್ಯೂಸ್ ಓಕೆ. ನನ್ನ ಯೂಟ್ಯೂಬ್ ಚಾನೆಲ್. 1 ಮಿಲಿಯನ್ ಅಂದರೆ 10 ಲಕ್ಷ ಅಲ್ವಾ, 10 ಲಕ್ಷ ಮಂದಿ ಇದನ್ನು ನೋಡಿದ್ದಾರೆ, ನೋಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಸದಾ ಮುಂದುವರಲಿ ಅಂತ ಕೇಳಿಕೊಳ್ತೇನೆ. ಓಕೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಅವರ ಮಾಸ್ಟರ್ ಪೀಸ್ ಎನ್ನಿಸುವಂಥ ಹಾಡನ್ನು ಕೇಳಿದ್ದೀರಿ. ಅದನ್ನು ಬಿಟ್ಟರೆ ಉಳಿದ ಯಾವುದು ಹಾಡುಗಳು ಇಷ್ಟ? ನನಗೆ ಬೇರೆ ಬೇರೆ ಶೈಲಿಗಳ ಬೇರೆ ಬೇರೆ ಭಾಷೆಗಳ ಹಾಡನ್ನ ಹಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೆಚ್ಚಾಗಿ ಕಲಿತಾ ಇರ್ತೇನೆ ಬೇರೆ ಬೇರೆ ಭಾಷೆಗಳದ್ದು. ನನಗೆ ಅದೊಂಥರ ಒಲವು. ಈಗ ಫ್ರೆಂಚ್ ಭಾಷೆ ಆಗಿರ್ಬೋದು, ಅಲ್ಲಿಯ ಇದು ಜನಪದ ಶೈಲಿಯ ಹಾಡುಗಳಾಗಿರ್ಬೋದು, ಮತ್ತೆ ಅಂದ್ರೆ ಇಲ್ಲಿಯ ತರ ಇರೋದಿಲ್ಲ, ಬೇರೆ ತರ ಅವರ ಒಂಥರ ವಿಭಿನ್ನತೆ ಇರ್ತದೆ. ಫ್ರೆಂಚ್ ಆಗಿರ್ಬೋದು, ಮತ್ತೆ ನಮ್ಮ ದೇಶದ್ದೇ ಬೇರೆ ಬೇರೆ ಭಾಷೆಗಳಿದೆ. ಅಸ್ಸಾಮೀಸ್ ಆಗಿರ್ಬೋದು, ಇದು ಒರಿಸ್ಸಾದ ಇದು ಭಾಷೆ. ಹೇಗೆ ಕಲ್ತ್ರಿ ಅದನ್ನೆಲ್ಲ? ನನಗೆ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಕೇಳಿ ಯೂಟ್ಯೂಬ್ ಈ ಮೂಲಕ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಮತ್ತೆ ಸುರುವಿಗೆ ಅದರ ಇದು ಭಾಷಾಂತರ ಟ್ರಾನ್ಸ್ಲೇಟ್ ಮಾಡಿ ನಾನು ಅರ್ಥ ಮಾಡಿಕೊಂಡು ಆಮೇಲೆ ಆ ಭಾಷೆ ಜೊತೆಗೆ ಓದಿ ಸಾಂಗನ್ನು ಲಿರಿಕ್ಸನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಫಸ್ಟಿಗೆ ಕಲಿತೆ. ಅದಾದ ನಂತರ ಟ್ಯೂನನ್ನು ಮನನ ಮಾಡಿಕೊಂಡೆ, ಆಮೇಲೆ ಸಾಂಗನ್ನು ಹೀಗೆ ಅಭ್ಯಾಸ ಮಾಡಿ ಕಲಿತೆ. ಅದು ಕೂಡ ಇವತ್ತು ಯೂಟ್ಯೂಬ್ಗಳಲ್ಲಿದೆ. ಒಂದು ಹೊಸ ಪ್ರಯೋಗ ಅಥವಾ ಈ ಫ್ರೆಂಚಿನ ಭಾಷೆಯಲ್ಲಿ ಇಲ್ಲಿಯ ಒಂದು ಗ್ರಾಮೀಣದ ಪಂದ್ಯದಂತಹ ಒಂದು ಗ್ರಾಮೀಣ ಪ್ರದೇಶ ಹುಡುಗಿ ಹಾಡ್ತಾರೆ ಅಂತ ಹೇಳಿದ್ರೆ ಒಂದು ವಿಶೇಷ. ನನ್ನಿಂದ ಆದ ಮಟ್ಟಿಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡಿಕೊಂಡು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಆ ಹಾಡನ್ನು ಕೂಡ ಕೇಳೋಣ.
Supero no conoro casade Minik sade Tadashi sono sana sakide Kimi to te autorita ಇದರ ಜೊತೆಗೆ ಏನು ಈಗಾಗಲೇ ಆರಂಭದಲ್ಲಿ ಉಲ್ಲೇಖಿಸಿದ ಹಾಗೆ ನಿಮ್ಮ ಕುಟುಂಬ ಅಥವಾ ಮನೆತನ ತುಂಬ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ತಂದೆ ತಾಯಿ ಅವರು ಕೂಡ ಯಾವತ್ತೂ ಕೂಡ ನಿಮ್ಮ ಬೆಂಬಲಕ್ಕಿದ್ದಾರೆ. ನಾನು ಕೂಡ ಗಮನಿಸ್ತಾ ಇದ್ದೆ, ನೀವೆಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಬೇಕಿದ್ರು ಅವರು ಕೂಡ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ತಂಗಿ ಕೂಡ ಗಾಯನ ಪ್ರತಿಭೆ. ಮನೆಯವರ ಪ್ರೋತ್ಸಾಹದ ಬಗ್ಗೆ ಹೇಳುವುದಾದರೆ? ಖಂಡಿತವಾಗಿ ಮನೆಯವರ ಪ್ರೋತ್ಸಾಹ ಇಲ್ಲದೆ ಯಾವುದೇ ಒಂದು ಪ್ರತಿಭೆ ಸಮಾಜದಲ್ಲಿ ಅದನ್ನು ಅರಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಪೇರೆಂಟ್ಸ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಅವರ ಒಂಥರ ಬೆನ್ನೆಲುಬು ಅಂತಲೇ ಹೇಳ್ಬೋದು. ನನಗೆ ಪ್ರತಿ ವಿಷಯದಲ್ಲಿ ಅವರ ಸಪೋರ್ಟ್ ಇದ್ದೇ ಇದೆ. ಹಾಗೆ ಅಜ್ಜಿ ಆಗಲಿ ಮನೆಯವರು ಎಲ್ಲರೂ ಅಷ್ಟೇ, ಬಂಧು ಬಾಂಧವರಾಗಿರಲಿ ಎಲ್ಲರೂ, ನನ್ನ ಫ್ರೆಂಡ್ಸು ಮತ್ತು ಊರಿನವರ ಸಹಕಾರ ಅಂತೂ ನಾನು ಹೇಳಲೇಬೇಕು. ಈ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ನನ್ನ ಹಾಡುಗಳನ್ನು ಇಷ್ಟಪಟ್ಟು ಕೇಳಿ ಮತ್ತು ಹೀಗೆ ಹಂಚುವ ಮೂಲಕ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಂಗಿಯೊಂದಿಗೆ ಹಾಡ್ತೀರಾ ಮನೆಯಲ್ಲಿ ಜುಗಲ್ಬಂದಿ? ಅವಳು ಈಗ ಪಿ ಜಿಯಲ್ಲಿ ಇರೋ ಕಾರಣ, ನಾನು ಪಿ ಜಿಯಲ್ಲಿ ಇರೋದು, ಅವಳು ಪಿ ಜಿಯಲ್ಲಿ ಇರೋದು. ಹಾಗಾಗಿ ಈಗ ಸಿಕ್ಕುದು ಅಪರೂಪ. ಆದ್ರೂ ಮನೆಗೆ ಬಂದಾಗ ಎಲ್ಲ ಇಬ್ರು ಸೇರಿ ಹಾಡುದುಂಟು. ಅಂತ ಹಾಡನ್ನ ಅಕ್ಕ ಮತ್ತು ತಂಗಿ ಇಬ್ರು ಸುಮಾ ಮತ್ತು ಸುಧಾ ಒಂದು ಹಾಡನ್ನ ಹಾಡ್ತಾರೆ, ಕೇಳಿ. जिया को मेरे बांध ऐसे लिया रे, समझ के बिना समझ मैं सकूं, सवेरों का मेरे तू सूरज लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे, अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया, दिल के नगर में शहर तू बसा ले पिया. ಸುಮಾ, ಅದರ ಜೊತೆಗೆ ಸಂಗೀತದ ಜೊತೆಗೆ ಅಥವಾ ಕಲಿಕೆಯ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಚೆಸ್ ಆಡ್ತೀರಾ? ಚೆಸ್ ಮೊದಲು ಆಡ್ತಿದ್ದೆ. ಈಗ ಪೂರ್ಣವಾಗಿ ಈಗ ಸಂಗೀತವೇ ಅಲ್ವಾ, ಹಾಗಾಗಿ ಹಾಗೇನಿಲ್ಲ, ಚೆಸ್ ಕಲಿತಾ ಇದ್ದೇನೆ ಈಗ. ಕೆಲವೊಂದು ಈ ಓಪನಿಂಗ್ ನಾನು ಯಾಕೆ ಉಲ್ಲೇಖಿಸಿದೆ ಅಂತಂದ್ರೆ, ಕೋಟೆ ಅಂತಂದ್ರೆ ಚೆಸ್ ಅಲ್ವಾ, ಚೆಸ್ ಕೂಡ ಸಂಗೀತ ಮತ್ತು ಚೆಸ್ ಮತ್ತೆ ಸಂಗೀತಕ್ಕೆ ಸ್ವಲ್ಪ ಒತ್ತು ಕೊಡ್ತಾ ಇದ್ರು ನಮ್ಮ ಫ್ಯಾಮಿಲಿಯಲ್ಲಿ. ಚೆಸ್ ನನಗೆ ನನ್ನ ಅಜ್ಜ ಹೇಳಿಕೊಟ್ಟದ್ದು. ಅಜ್ಜನಿಂದ ಅಪ್ಪ ಕಲ್ತರು, ಹಾಗೆ ಅಪ್ಪ ನನಗೆ ಹೇಳಿಕೊಟ್ರು. ತಂಗಿಗೂ ಅಷ್ಟೇ ಅಪ್ಪ ಹೇಳಿಕೊಟ್ರು. ಮತ್ತೆ ಅಜ್ಜನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಚೆಸ್ ವಿಷಯದಲ್ಲಿ. ಹೀಗೆ ಅವರೊಟ್ಟಿಗೆ ಆಡಿ ಆಡಿ ಕಲ್ತದ್ದು. ಮತ್ತೆ ಈಗ ಕ್ಲಾಸಿಗೆ ಅಂತೆಲ್ಲ ಜಾಸ್ತಿ ಹೋಗಲಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಅವರೆಗೆ ಆಡಿದ್ದೇನೆ ನಾನು ಚೆಸ್ಸು. ಓಕೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್, ಡ್ಯಾನ್ಸ್ ಅಂತಂದ್ರೆ ಆಸಕ್ತಿ ಇದೆಯಾ? ಡ್ಯಾನ್ಸಲ್ಲಿ ನನಗೆ ಆಸಕ್ತಿ ಇದೆ, ಆದರೆ ನನಗೆ ಕಲೀಲಿಕ್ಕೆ ಆಗಲಿಲ್ಲ. ಹಾಗೆ ಡ್ಯಾನ್ಸ್, ಮಾತುಗಾರಿಕೆ ಇದೆ ಅಲ್ಲ, ಯಾಕಂದರೆ ನಾನು ಕೂಡ ನಿಮ್ಮ ಪ್ರದರ್ಶನಗಳನ್ನು ನೋಡ್ತಾ ಇದ್ದೆ. ಯಾಕಂದರೆ ಏನು ಗಾಯನ ಮಾತ್ರ ಅಲ್ಲ, ಅದರ ಜೊತೆಗೆ ನಿರೂಪಣೆಯೂ ಕೂಡ ಬೇಕಾಗತ್ತೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಿರೂಪಣೆ ಜೊತೆಗೆ ತಾವು ಕೂಡ ಗಾಯನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಅಲ್ವಾ? ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಈಗ ನಿರೂಪಣೆಯನ್ನ ಮಾಡ್ತಾ ಇದ್ದೇನೆ. ಕೆಲವು ಕಡೆ ಪ್ರದರ್ಶನಗಳನ್ನು ನೀಡಿದ್ದೇನೆ. ನನ್ನ ಇನ್ಸ್ಟಿಟ್ಯೂಟ್ ಇದು ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ಆಗಿತ್ತು. ಇದರಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ರು ಇಂಗ್ಲೀಷ್ನಲ್ಲಿ ನಿರೂಪಣೆ ಮಾಡಲಿಕ್ಕೆ. ಈ ಥರ ಕೆಲವು ಪ್ರೈವೇಟ್ ಪ್ರೋಗ್ರಾಮ್ಗಳಿಗೆ ಮಾಡಿದ್ದೇನೆ. ಜೊತೆಗೆ ಯೂಟ್ಯೂಬ್ಗಳಲ್ಲಿ ಕೂಡ ತುಂಬ ಹಾಡಿದ್ದೀರಲ್ವಾ? ಹೌದು, ನನ್ನದೇ ಒಂದು ಯೂಟ್ಯೂಬ್ ಚಾನೆಲ್. ನಿಮ್ಮದೇ ಚಾನೆಲ್ ಇದೆ? ಹೇಗಿದೆ ಹೆಸರು? ಸುಮಾ ಕೋಟೆ ಅಂತ. ಹಾಗೆ ಈ ಚಾನೆಲ್ ಮೂಲಕ ನಾನು ಜನರನ್ನ ರೀಚ್ ಆಗುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದರಲ್ಲಿ ಮುಖ್ಯವಾಗಿ ಅಷ್ಟೇ ಬೇರೆ ಬೇರೆ ಶೈಲಿಗಳ, ಬೇರೆ ಬೇರೆ ಭಾಷೆಗಳ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇತ್ತೀಚೆಗೆ ನನ್ನ ಚಾನೆಲ್ ಮೂಲಕ ಒಂದು ವಿಶೇಷ ಪ್ರಯತ್ನ ಮಾಡಿದ್ದೆ. ಒರಿಜಿನಲ್ ಸಂಸ್ಕೃತ ಭಗವದ್ಗೀತೆಯನ್ನು ಕನ್ನಡದ ಪದ್ಯ ರೂಪದಲ್ಲಿ ಒಬ್ಬರು ರಚಿಸಿದ್ರು. ಇವರು ಮೂಲತಃ ಕೋಟೆಕಾರಿನ ವ್ಯಕ್ತಿ, ಜ್ಯೋತಿಷಿ, ಖ್ಯಾತ ಜ್ಯೋತಿಷಿ ಹಾಗೂ ನಿವೃತ್ತ ಪ್ರಾಧ್ಯಾಪಕರು, ಒಳ್ಳೆ ಸಾಹಿತಿ ಕೂಡ, ಶ್ರೀ ರಾಘವೇಂದ್ರ ಭಟ್ ಕೋಟೆಕಾರ್ ಅಂತ. ಇವರು ನನ್ನನ್ನು ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್, ಈಗ ವಿಜಯ್ ವಿಖ್ಯಾತ್ ಅವರ ಚಾನಲ್ಗೆ ಒಂದು ಸಂದರ್ಶನ ನೀಡಿದ್ದೆ.
ಹಾಗೆ ಅದರ ಮೂಲಕ ಏನೋ ಕಾಣ್ತದೆ, ಅವರು ಪೋಸ್ಟ್ ಮಾಡಿದ್ರು, ಈ ರೀತಿ ನನ್ನದೊಂದು ಕನ್ನಡ ಪದ್ಯ ರೂಪದಲ್ಲಿ ನಾನು ಹೀಗೆ ರಚಿಸಿದ್ದೇನೆ, ಇದನ್ನು ಹಾಡುವ ಪ್ರಯತ್ನ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಮಾಡಿ ಕಳಿಸಿದ್ರು. ಹಾಗೆ ಅದು ತಲುಪಿದ್ರೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ ಅಂತ ನಂಬರ್ ಹಾಕಿದ್ರು. ಹಾಗೆ ನಾವು ಕಾಂಟ್ಯಾಕ್ಟ್ ಆಗಿ ಸುಮಾರು 30 ವರ್ಷದಿಂದ ಅವರು ಹುಡುಕ್ತಾ ಇದ್ರು. ಏನೋ ನನಗೊಂದು ಅದೃಷ್ಟ ಇತ್ತು, ಕೃಷ್ಣನ ಕೃಪೆಯಿಂದ ನನಗೆ ಹಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ಪ್ರಯತ್ನ ಮಾಡಿದ್ದೇನೆ. ಇದನ್ನ ದಯವಿಟ್ಟು ವೀಕ್ಷಿಸಬೇಕು. ಆ ಹಾಡನ್ನು ಕೂಡ ಒಂದು ನಮ್ಮ ವೀಕ್ಷಕರಿಗಾಗಿ ಈ ಸಂದರ್ಭದಲ್ಲಿ. ಸುಖ ದುಃಖ ಎರಡರಲಿ ಸಮಬುದ್ಧಿ ಇರಲಿ, ಆಶೆ ದ್ವೇಷವನ್ನು ತೊರೆದು ಸಾಗು, ಜ್ಞಾನ ಜ್ಞಾನದರಿವಿನಲಿ ಧರ್ಮ ಕರ್ಮವಿರಲಿ, ಜ್ಞಾನ ಜ್ಞಾನದರಿವಿನಲಿ ಧರ್ಮ ಕರ್ಮವಿರಲಿ, ಭವದ ಬಂಧನ ಕಳಚಿ ಸಾಗು, ಭವದ ಬಂಧನ ಕಳಚಿ ಸಾಗು. ಈ ವಿಶೇಷವಾದ ಅವರ ಪ್ರಯತ್ನದ ಆ ಹಾಡನ್ನು ಕೂಡ ತಾವು ಕೇಳಿದಿರಿ. ಅವರ ಮುಖ್ಯ ಉದ್ದೇಶ ಇದ್ದದ್ದಿಷ್ಟೇ, ಮೂಲ ಸಂಸ್ಕೃತದ ಭಗವದ್ಗೀತೆ ತುಂಬ ಕನ್ನಡಿಗರಿಗೆ ತುಂಬ ಕಷ್ಟ, ಅದು ಅರ್ಥೈಸ್ಲಿಕ್ಕೆ ಹಾಗೂ ಅದನ್ನು ಮನನ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟ. ಆದುದರಿಂದ ಕನ್ನಡಿಗರಿಗೆ ಅರ್ಥ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹ ಇರಲಿ ಅಂತ ಕೇಳಿಕೊಳ್ತೇನೆ. ಇದರ ಜೊತೆಗೆ ಡಾಕ್ಟರ್ ಶಶಿಧರ ಕೋಟೆ ಸಂಗೀತ ಪ್ರಪಂಚದ ಬಹಳ ದೊಡ್ಡ ಸಾಧಕ, ನಿಮ್ಮ ಹತ್ತಿರದ ಬಂಧು. ಹೇಗೆ ಅವರ ಒಡನಾಟ ಹೇಗೆ ಮತ್ತು ಅವರು ನಿಮಗೆ ಯಾವ ರೀತಿ ಪ್ರೋತ್ಸಾಹವನ್ನು ನೀಡಿದ್ರು? ಅವರು ತುಂಬ ಉತ್ತಮವಾದ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನನಗೆ. ಇತ್ತೀಚಿನ ದಿನಗಳಲ್ಲಿ ಅವರ ಜೊತೆ ಈಗ ಕಾನ್ಸರ್ಟಿಗೆ ಕರ್ಕೊಂಡು ಹೋಗಿ ನನ್ನನ್ನು ಹಾಡಿಸುವ ಒಂದು ನನಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಬೇರೆ ಈಗ ಇತ್ತೀಚೆಗೆ ಒಂದು ಮೂರ್ನಾಲ್ಕು ಪ್ರೋಗ್ರಾಮ್ಗಳಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಹಾಗೆ ಈ ಕೋವಿಡ್ ಟೈಮಲ್ಲಿ ಹೇಳಿದೆಲ್ಲ, ಅವರು ನನಗೆ ವಿಶೇಷ ಮಾರ್ಗದರ್ಶನ ನೀಡ್ತಾ ಇದ್ರು. ಈ ದಾಸರ ಪದ, ಭಜನೆ, ಭಕ್ತಿಗೀತೆ ಈ ಥರದ್ದೆಲ್ಲ ಅವರು, ಮತ್ತೆ ಸ್ವರ ಪ್ರಸ್ತಾರ ಮಾಡುವಂಥದ್ದು, ಇದರ ಬಗ್ಗೆ ಎಲ್ಲ ವಿಶೇಷವಾದ ಒಂದು ಮಾರ್ಗದರ್ಶನ ನೀಡಿದ್ರು. ಹಾಗೆ ಉತ್ತಮ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಓಕೆ, ಬಹುಶಃ ಈ ಹಳ್ಳಿಯಿಂದ ಬಂದಿರುವಂಥ ಪ್ರತಿಭೆ ನೀವು ಇವತ್ತು ನಗರದ ಮಟ್ಟಕ್ಕೆ ಬೆಳೆದು ಎಲ್ಲ ಕಡೆಯೂ ಪ್ರದರ್ಶನಗಳನ್ನು ನೀಡಿದ್ದೀರಿ, ತಮ್ಮ ಗಾಯನ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದೀರಿ. ಒಂದು ನೆನಪಿಡುವಂಥ ಅಥವಾ ದೊಡ್ಡ ವೇದಿಕೆಗಳಲ್ಲಿ ಎಲ್ಲೆಲ್ಲ ನೀವು ಪ್ರದರ್ಶನ ನೀಡಿದ್ದೀರಿ? ದೊಡ್ಡ ವೇದಿಕೆಗಳಂದರೆ ಈಗ ವೇಣೂರಿನ ಸುರುವಿಗೆ ನಾನು ನೀಡಿದ್ದು ಕೋಟೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ನಾನು ಸಣ್ಣವಳಿದ್ದಾಗ ಸುರುವಿಗೆ ಅಲ್ಲಿ ಪ್ರಪ್ರಥಮವಾಗಿ ವೇದಿಕೆ ಹತ್ತಿ ಹಾಡಿದ್ದು ಅದೇ ದೇವಸ್ಥಾನದಲ್ಲಿ. ಹಾಗೆ ಸುಮಾರು ವರ್ಷಗಳ ನಂತರ ಒಂದು ಕಾರ್ಯಕ್ರಮ ನೀಡಲು ಶುರು ಮಾಡಿದೆ. ಮತ್ತೆ ಅಲ್ಲಿ ನನಗೊಂದು ಅವಕಾಶ ಸಿಕ್ಕಿತು. ಪ್ರಪ್ರಥಮವಾಗಿ ಒಂದು ಕಾರ್ಯಕ್ರಮ, ಈಗ ಸ್ಟೇಜ್ ಪ್ರೋಗ್ರಾಮ್ ಅಂತ ನೀಡಲಿಕ್ಕೆ ಅಲ್ಲಿ ಅವಕಾಶ ಸಿಕ್ಕಿದ್ದು. ಹಾಗೆ ಅದೊಂದು ಸುಂದರ ನೆನಪು ಅಂತ ಹೇಳ್ತೇನೆ. ಅದರ ಜೊತೆಗೆ ಸುಮಾರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಾಡುವಂತಹ ಅವಕಾಶ ಸಿಕ್ಕಿತ್ತು ದೇವರ ಅನುಗ್ರಹದಿಂದ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ, ಮತ್ತು ಸುಬ್ರಹ್ಮಣ್ಯ ಕಿರುಷಷ್ಠಿಯ ಸಂದರ್ಭದಲ್ಲಿ, ಹಾಗೆ ವೇಣೂರಿನ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ. ಇದು ಮಹಾಮಸ್ತಕಾಭಿಷೇಕ ಸುಮಾರು 12 ವರ್ಷಕ್ಕೆ ಒಂದು ಸಲ ಆಗುವಂಥದ್ದು. ಕಳೆದ ಬಾರಿ ನನಗೆ ಅವಕಾಶ ಸಿಕ್ಕಿತ್ತು. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಖ್ಯಾತ ಕಲಾವಿದರ ಜೊತೆ ನನಗೆ ಹಾಡುವಂತಹ, ಅಂದರೆ ವೇದಿಕೆ ಹಂಚಿಕೊಳ್ಳುವಂತಹ ಅವಕಾಶ ಸಿಕ್ಕಿತ್ತು. ಇದಕ್ಕೆ ತುಂಬ ಜನರ ಪ್ರೋತ್ಸಾಹ ಇತ್ತು. ನಮ್ಮ ಬೆಳ್ಳಾರೆಯ ಶ್ರೀ ವಸಂತ ಶೆಟ್ಟಿ ಸರ್ ಆಗಿರ್ಬೋದು, ಹಾಗೆ ಇನ್ನೊಂದು ತಂಡ ಇದೆ ಐಲೇಸ ದ ವಾಯ್ಸ್ ಆಫ್ ಓಷನ್ ಅಂತ. ಇದು ತುಳು ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಅತ್ಯಂತ ಅಭಿಮಾನ ಇಟ್ಟುಕೊಂಡು ಅದರ ಪ್ರಚಾರಕ್ಕಾಗಿ ಹೋರಾಡ್ತಾ ಇರುವ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಕೋವಿಡ್ ಟೈಮ್ನಲ್ಲಿ ಹುಟ್ಟಿಕೊಂಡಂತಹ ಈ ಸಂಸ್ಥೆ ಇದೀಗ ದೇಶ ವಿದೇಶಗಳಲ್ಲಿ ಇದರ ಮೆಂಬರ್ಸ್ ಸುಮಾರು 40ಕ್ಕೂ ಮಿಕ್ಕಿ ದೇಶಗಳಲ್ಲಿ ಇದ್ದಾರೆ, ನಮ್ಮ ಭಾರತೀಯ ಮೂಲದವರೇ. ಹೀಗೆ ಈ ತಂಡದ ಸದಸ್ಯ ಇದರಲ್ಲಿ ಶ್ರೀ ರಮೇಶ್ ಚಂದ್ರ ಅಂತ, ಈ ಓ ಮಲ್ಲಿಗೆ ಖ್ಯಾತಿಯ ರಮೇಶ್ ಚಂದ್ರ ಸರ್, ಇವರು ಖ್ಯಾತ ಹಿನ್ನೆಲೆ ಗಾಯಕರು. ಇವರನ್ನ ಪರಿಚಯ ಆಯಿತು. ಹಾಗೆ ಶ್ರೀ ವಿ ಮನೋಹರ್ ಸರ್, ನಮ್ಮ ವಿಟ್ಲದ ಹೆಮ್ಮೆ ಅಂತಲೇ ಹೇಳ್ಬೋದು.
ಖ್ಯಾತ ಸಂಗೀತ ನಿರ್ದೇಶಕರು ನಮ್ಮ ಕನ್ನಡ ಚಲನಚಿತ್ರರಂಗದ. ಹಾಗೆ ಇವರನ್ನೆಲ್ಲ ಪರಿಚಯ ಆಗಿ ಇವರ ಜೊತೆ ಒಂದು ವೇದಿಕೆ ಹಂಚಿಕೊಳ್ಳುವ ಅವಕಾಶವು ಐಲೇಸ ತಂಡದ ಮೂಲಕ ನನಗೆ ಸಿಕ್ಕಿದೆ. ಐಲೇಸದ ಸದಸ್ಯೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ. ಬಹುಶಃ ನಮ್ಮ ಪಕ್ಕದಲ್ಲೇ ಇರುವಂತಹ ನಿನಾದ ಸಾಂಸ್ಕೃತಿಕ ವೇದಿಕೆ ಅಲ್ಲೂ ಕೂಡ ಗಾಯಕಿ ಸುಪ್ರಿಯಾ ರಘುನಂದನ್ ಅವರ ಮೂಲಕ ಕೂಡ ಹಾಡಿದ್ದೀರಲ್ವಾ? ಹೌದು, ಅದೊಂದು ನನ್ನ ಭಾಗ್ಯವೇ ಸರಿ. ಹಾಗೆ ಐಲೇಸ ತಂಡದ ಮೂಲಕ ನನಗೆ ಮುಂಬೈಗೆ ಹೋಗುವ ಅವಕಾಶವೂ ಸಿಕ್ಕಿತ್ತು. ಅಲ್ಲಿ 1-2 ಪ್ರೋಗ್ರಾಮ್ಗಳನ್ನು ನೀಡುವ ಅವಕಾಶ ಸಿಕ್ಕಿತ್ತು. ಇದರ ಜೊತೆಗೆ ವಿಶ್ವ ಹವ್ಯಕ ಸಮ್ಮೇಳನ ಅಂತ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಿತ್ತು. ಇದರಲ್ಲೂ ಭಾಗವಹಿಸುವ ಹಾಗೆ ಹಾಡುವ ಒಂದು ಅವಕಾಶ ಸಿಕ್ಕಿತ್ತು. 31ನೇ ತಾರೀಕಿಗೆ ರಿಲೀಸ್ ಆದಂತಹ ನನ್ನ ಒಂದು ಹಾಡು ಒಸರ್ ಉಡಲ್ದ ಪಸೆ ಅಂತ. ಇದರ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಖ್ಯಾತ ಶ್ರೀ ವಿ ಮನೋಹರ್ ಅವರು. ಹಾಗೆ ಇದನ್ನು ಬರೆದಂತಹವರು ನಮ್ಮ ಪುತ್ತೂರಿನವರೇ ಆದಂತಹ ಶ್ರೀಮತಿ ಕವಿತಾ ಅಡೂರವರು. ಇದನ್ನು ಐಲೇಸ ದ ಮ್ಯೂಸಿಕ್ ಚಾನಲ್ ಇದರಲ್ಲಿ ನೀವೆಲ್ಲರೂ ವೀಕ್ಷಿಸಬಹುದು. ದಯವಿಟ್ಟು ವೀಕ್ಷಿಸಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ಓಹೋ ಹೋ 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 ಓಹೋ ಹೋ ಹೋ ಎಹೆ ಹೆ ಪಾರಿಜಾತದ ಮುಗುರು ಅರಳದು ನಿನ್ನ ನೆಂಪನು ಕನತಂಡು ಮುಗಲು ತೂಯಿನ ಮೈಲು ಲೆಕ್ಕನೇ ಎನ್ನ ಮನಸ್ಸುಲ ನಲಿಪುಂಡು ಓಹೋ ಏ ಹೇ 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 ಓಹೋ ಏ ಹೇ ಹೇ ಹೇ. ಐಲೇಸದ ಇಡೀ ತಂಡ ನನಗೆ ಸಪೋರ್ಟ್ ಮಾಡಿದೆ. ಮುಖ್ಯವಾಗಿ ಶಾಂತರಾಮ್ ಸರ್ ಆಗಿರ್ಬೋದು, ಸೂರಿ ಸರ್ ಆಗಿರ್ಬೋದು, ಸುರೇಂದ್ರ ಮಾರ್ನಾಡ್ ಸರ್ ಆಗಿರ್ಬೋದು, ಹಾಗೆ ಗೋಪಾಲ್ ಸರ್ ಆಗಿರ್ಬೋದು, ವಿವೇಕ್ ಸರ್ ಆಗಿರ್ಬೋದು. ಎಲ್ಲರ ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಜನರಿದ್ದಾರೆ. ಹಾಗೆ ಇದರ ಜೊತೆಗೆ ಊರಿನವರು ಪ್ರತಿಯೊಬ್ಬರು, ನನಗೆ ಹೆಸರು ಎಲ್ಲರದ್ದು ಹೇಳಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರ ಸಪೋರ್ಟಿಗೆ ನಾನು ಸದಾ ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸುಮಾರು 1 ವರ್ಷದ ಹಿಂದೆ ಕಾಣ್ತದೆ ನನಗೆ ಸುದ್ದಿ ಚಾನೆಲ್ ಅವರು, ಸುಳ್ಯ ಸುದ್ದಿಯವರು ಒಂದು ಅವಕಾಶ ನೀಡಿದರು ಪ್ರೋಗ್ರಾಮ್ ಕೊಡಲಿಕ್ಕೆ. ಹಾಗೆ ವಿಜೆ ವಿಖ್ಯಾತ ಆಗಿರ್ಬೋದು, ಈಗ ನಾಡಿನಾದ್ಯಂತ ಖ್ಯಾತಿ ಪಡಿತಾ ಇದ್ದಾರೆ, ಸುಳ್ಯದ ಯೂಟ್ಯೂಬರ್. ಇವರ ಚಾನೆಲ್ ಮೂಲಕ ಒಂದು ನನ್ನ ಸಂದರ್ಶನ ಪ್ರಸಾರಗೊಂಡದ್ದು ಒಂದು ಮೆಟ್ಟಿಲು ಏರ್ಲಿಕ್ಕೆ ನನಗೆ ತುಂಬ ಸಹಕಾರ ಆಗಿದೆ ಅಂತ ಹೇಳ್ತೇನೆ. ನಮ್ಮೂರಿನವರೇ ಆದಂತಹ ಪಂಚವರ್ಣ ಖ್ಯಾತಿಯ ಸಾಹಿತಿ ಶ್ರೀ ರಕ್ಷಿತ್ ಮಂಚಿಕಟ್ಟೆ ಅವರ ಸಾಹಿತ್ಯಕ್ಕೆ ನಾನು ಧ್ವನಿ ನೀಡಿದ್ದೇನೆ. ಇವರ ಆಲ್ಬಮ್ ಸಾಂಗ್ಸಿಗೆ ನಾನು ಹಾಡಿದ್ದೇನೆ. ಹಾಗೆ ಖ್ಯಾತ ಕಲಾವಿದರುಗಳು, ಈಗ ಸುಪ್ರಿಯಾ ಮ್ಯಾಮ್ ಇರ್ಬೋದು, ಸುಪ್ರಿಯಾ ರಘುನಂದನ್ ಅವರು ಇರ್ಬೋದು, ರಮೇಶ್ ಚಂದ್ರ ಸರ್ ಇರ್ಬೋದು, ಹಾಗೆ ಯಶವಂತ್ ಸರ್ ಮತ್ತು ಜಗದೀಶ್ ಆಚಾರ್ಯ ಅವರ ಟೀಮಲ್ಲಿ ಹೀಗೆ ಅವಕಾಶ, ಈಗ ವೇದಿಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಸಿಕ್ಕಿತ್ತು. ಇವರೆಲ್ಲರಿಗೂ ಕೃತಜ್ಞತೆಗಳು. ಅರಿತೆವೇನು ನಾವು ನಮ್ಮ ಅಂತರಾಳವಾ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನು ಹಾಯಿದೋಣಿಗೆ ನೀರಿನಾಳ ತಿಳಿಯಿತೇನು ಹಾಯಿದೋಣಿಗೆ ಹೇ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವಾ ಹೇ ಅಂತರಾಳವಾ. ಸುಮಾ, ಏನು ಲೈಫ್ನಲ್ಲಿ ಏನು ಗುರಿ ಇದೆ ಮುಂದೆ?
ನನಗೆ ಒಬ್ಬ ಒಳ್ಳೆ ಗಾಯಕಿ ಆಗಬೇಕು ಅಂತ ಆಸೆ ಇದೆ. ಹಾಗೆ ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನಿಂದಾದ ಮಟ್ಟಿಗೆ. ಹಾಗೆ ಅದರ ಜೊತೆಗೆ ನನಗೆ ಈಗ ಆ್ಯನಿಮೇಷನ್ ಹಾಗೂ VFXನಲ್ಲಿ ಇತ್ತೀಚೆಗೆ ಅದರಲ್ಲಿ ವರ್ಕ್ ಮಾಡುವ ಅವಕಾಶ ಸಿಕ್ಕಿತು. ಹಾಗೆ ಅದನ್ನು ಮುಂದುವರಿಸ್ತಾ ಇದ್ದೇನೆ ಫ್ರೀಲ್ಯಾನ್ಸರ್ ಆಗಿ. ಹೀಗೆ AI ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಹಾಗೆ ಇದರಲ್ಲೂ ಮುಂದುವರಿಸುವ ಆಸೆ ಇದೆ. ಓಕೆ, ನಿಮ್ಮೆಲ್ಲ ಆಶೆ ಹಂಬಲ ಈಡೇರಲಿ ಎನ್ನುವುದು ನಮ್ಮ ಆಶಯ ಕೂಡ, ನಮ್ಮ ಬೆಂಬಲ ಕೂಡ ಯಾವತ್ತೂ ಇರ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಈ ವಿಶೇಷ ಸಂದರ್ಶನ ಮತ್ತು ಗಾಯನ ಅನಾವರಣ ಈ ವಿಶೇಷ ಕಾರ್ಯಕ್ರಮದ ಮೊದಲ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎರಡನೇ ಕಂತಿದೆ. ಬಹುಶಃ ಎರಡನೇ ಕಂತಲ್ಲಿ ಅವರ ತಂಗಿ ಸುಧಾ ಕೋಟೆ ಅವರು ಕೂಡ ಜೊತೆಯಾಗ್ತಾರೆ. ನಾನು ಇದೇ ಎಪಿಸೋಡ್ನಲ್ಲಿ ಅವರನ್ನು ಕೂಡ ಜಾಯಿನ್ ಮಾಡಿಸಿ ಅವರಿಗೆ ವೆಲ್ಕಮ್ ಹೇಳುವಂತ ಬನ್ನಿ. ಇವಳು ನನ್ನ ತಂಗಿ, ನನಕ್ಕಿಂತ ಒಂದು 4 ವರ್ಷ ಚಿಕ್ಕವಳವಳು. ಸುಧಾ ಕೋಟೆ ಅಂತ. ಪ್ರಸ್ತುತ ಮಂಗಳೂರಿನ ಸೇಂಟ್ ಅಲೂಷಿಯಸ್ ಕಾಲೇಜಲ್ಲಿ BSc ಫೈನಲ್ ಇಯರ್ ಸ್ಟೂಡೆಂಟ್. ಹಾಗೆ ಅವಳು ಹಾಡ್ತಾಳೆ ಮತ್ತು ಡ್ರಾಯಿಂಗ್ ಮಾಡ್ತಾಳೆ. ನಾವಿಬ್ಬರು ಒಟ್ಟಿಗೆ ಎಲ್ಲ ಡ್ರಾಯಿಂಗ್ ಮಾಡ್ತಾ ಇದ್ರಾ? ನಾನು ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇತ್ತು. ಆದರೆ ಒಂದಿನ ಸರ್ ನಮ್ಮ ಸ್ಕೂಲಲ್ಲೂ ಅವರು ಡ್ರಾಯಿಂಗ್ ಸರ್ ಆಗಿದ್ರು, ಡ್ರಾಯಿಂಗ್ ಟೀಚರ್ ಆಗಿದ್ರು. ನಮ್ಮ ಪಂಜದವರೇ ಆದ ಶ್ರೀ ಸತೀಶ್ ಪಂಜ ಅಂತ. ಹೀಗೆ ಇವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಇದೆ ಚಿತ್ರಕಲೆಯಲ್ಲಿ. ಹಾಗೆ ಇವರ ಹತ್ರ ನಾನು ಕಲ್ತಿದ್ದೀನಿ ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆಯ ಸಂಗತಿ. ಹಾಗೆ ಇವಳು ಕೂಡ ಅವ್ರ ಹತ್ರವೇ ಕಲ್ತದ್ದು. ಇವಳು ಮೊದಲು ಹೋಗ್ತಾ ಇದ್ಲು, ಆದರೆ ಸರ್ ನನ್ನಲ್ಲಿರೋ ಒಂದು ಪ್ರತಿಭೆಯನ್ನು ಗುರುತಿಸಿ ಕ್ಲಾಸಿಗೆ ಬಾ, ನಾನು ಹೇಳಿಕೊಡ್ತೇನೆ ಅಂತ ಹೇಳಿ 1 ವರ್ಷ ಕ್ಲಾಸಿಗೆ ಹೋಗಿ ಇದು ಹೈಯರ್ ಗ್ರೇಡ್ ಎಕ್ಸಾಮ್ ಬರೆದು ಪಾಸ್ ಆದೆ. ಹಾಗೆ ಅದಾದ ಮತ್ತೆ ನಾನೇ ನನ್ನಷ್ಟಕ್ಕೆ ಮಾಡಿ ಹೀಗೆ ಚಿತ್ರಕಲೆಯಲ್ಲಿ ಸ್ವಲ್ಪ ಸಾಧನೆ ಮಾಡಿ. ಇದು ಈ ಸಹೋದರಿಯರ ಸಂಗೀತ ಪ್ರತಿಭೆ ಜೊತೆಗೆ ಅವರ ಅಂತರಂಗವನ್ನು ಬಹಿರಂಗಗೊಳಿಸುವ ಒಂದು ವಿಶೇಷ ಕಾರ್ಯಕ್ರಮ. ಮೊದಲ ಎಪಿಸೋಡ್ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದ್ದಾರೆ. ಎರಡನೇ ಎಪಿಸೋಡ್ನಲ್ಲಿ ಸುಧಾ ಕೋಟೆ ಅವರ ಮನದ ಮಾತುಗಳನ್ನು, ಅವರ ಗಾಯನವನ್ನು, ಜೊತೆಗೆ ಅವರ ಪೋಷಕರ ಮಾತುಗಳನ್ನು ಕೂಡ ಕೇಳೋಣ. ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನ ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065.